ಜೈ ಭೀಮ್ ಗಾಡ ಎತ್ತಿನ ಬಂಡಿ ಸ್ಪರ್ಧೆಗೆ ಶಾಸಕ ಎಲ್ ಕೃಷ್ಣನಾಯ್ಕರಿಂದ ಚಾಲನೆ. ವರದಿ ಡಿ ಪರಶುರಾಮಪ್ಪ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ ಗ್ರಾಮದಲ್ಲಿ ಜೈ ಭೀಮ್ ಗಾಡ ಎತ್ತಿನ ಬಂಡಿ ಓಡಿಸುವ ಸ್ಪರ್ಧೆಗೆ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಲ್ ಕೃಷ್ಣನಾಯ್ಕ ಅವರು ಎತ್ತಿನ ಚಕಡಿ ಬಂಡಿಯಲ್ಲಿ ಎತ್ತಿನ ಹಗ್ಗ ಹಿಡಿದು ಸ್ಪರ್ಧೆಗೆ ಚಾಲನೆ ನೀಡಿದರು. ಹೊಳಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು. ರೈತರ ಹುಮ್ಮಸ್ಸು, ಬಸವಣ್ಣನ ಕಸರತ್ತು ಎಂಬ ಘೋಷಣೆ ವಾಕ್ಯಗಳು ಮೊಳಗಿದವು. ಹೊಳಗುಂದಿ ಗ್ರಾಮದ ಶ್ರೀ ದುರ್ಗಮ್ಮ ಮತ್ತು ಮದಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ 2ನೇ ಬಾರಿಗೆ ತಾಲೂಕು ಮಟ್ಟದ ಜೈ ಭೀಮ್ ಗಾಡ ಎತ್ತಿನ ಬಂಡಿ ಓಡಿಸುವ ಸ್ಪರ್ಧೆ ನಡೆಯಲು ಹೊಳೆಯಾಚೆ ಕರಿಬಸಪ್ಪ ಹಾಗೂ ಎಸ್ ಬಿ ಪತ್ರೇಶ್ ವಕೀಲರು ಇವರ ಸಂಯುಕ್ತಾಶ್ರಯದಲ್ಲಿ ಕಟ್ಟಿಗೆ ದಾರಿ ಶಂಬಣ್ಣನ ಹೊಲದಲ್ಲಿ ಸ್ಪರ್ಧೆ ಜರುಗಿತು. ಶಾಸಕ ಎಲ್ ಕೃಷ್ಣನಾಯ್ಕ ಮಾತನಾಡಿ, ಸ್ಪರ್ಧೆಯಲ್ಲಿ ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಇಂತಹ ಧಾರ್ಮಿಕ ಜಾತ್ರಾ ಮಹೋತ್ಸವದಲ್ಲಿ ಸ್ಪರ್ಧೆಗಳನ್ನು ನಡೆಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಆ ದೇವತೆಗಳ ಆಶೀರ್ವಾದ ಸದಾ ಸರ್ವ ಭಕ್ತರ ಮೇಲಿರಲಿ, ರೈತರ ಹುಮ್ಮಸ್ಸು ಸದಾ ಹೀಗೆ ಇರಲಿ ಎಂದು ಮಾತನಾಡಿದರು. ಹೊಳಗುಂದಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಡರಪ್ಪ ಮಾತನಾಡಿ, ಸ್ಪರ್ಧೆಯಲ್ಲಿ ರೈತರ ಹುಮ್ಮಸ್ಸು ನೋಡಿ ಬಹಳ ಖುಷಿಯಾಯಿತು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಎಲ್ಲ ರೈತರ ತಂಡಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಪ್ರಥಮ ಬಹುಮಾನ ಪಡೆದ ಹನಕನಹಳ್ಳಿ ಬಸವರಾಜ್ 12,000 ರುಗಳು ಒಂದು ಟ್ರೋಫಿ ಪಡೆದುಕೊಂಡರು. ದ್ವಿತೀಯ ಬಹುಮಾನ ಹೊಳಗುಂದಿ ಎಚ್ ನಿಂಗಪ್ಪ 8,000 ರುಗಳು ಪಡೆದುಕೊಂಡರೆ, ತೃತೀಯ ಬಹುಮಾನ 6,000 ರುಗಳನ್ನು ಗುತ್ತಲ ತಾಲೂಕಿನ ಪ್ರಸನ್ನ ಅವರು ಪಡೆದುಕೊಂಡರು. ಸ್ಪರ್ಧೆಯಲ್ಲಿ ರೈತರ ಎತ್ತಿನ ಚಕಡಿ ಬಂಡಿಗಳ ಓಟದ ಸ್ಪರ್ಧೆಯಲ್ಲಿ ಎಲ್ಲ ರೈತರು ಪಾಲ್ಗೊಂಡು ಸ್ಪರ್ಧೆ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಕಮಿಟಿಯ ಗೌರವ ಅಧ್ಯಕ್ಷರಾದ ಕೆ ಪರಶುರಾಮ್, ಅಧ್ಯಕ್ಷರಾದ ಎಚ್ ನಿಂಗಪ್ಪ, ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಹಾಗೂ ಶ್ರೀ ಮದಗಮ್ಮ ಹಾಗೂ ದುರ್ಗಮ್ಮ ದೇವಿಯ ಕಮಿಟಿಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಯಶಸ್ವಿ ಕನಕ ಯಾವುದೇ ರೀತಿಯ ಅಡೆತಡೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತೆ ಆಶಿಸುತ್ತಾ, ಸ್ಪರ್ಧೆ ಅಂತಂದ್ರೆ ಸೋಲು ಗೆಲುವು ಇದ್ದಿದ್ದೆ, ಸೋಲನ್ನು ಮತ್ತು ಗೆಲುವನ್ನು ಒಳ್ಳೆ ವಿಶ್ವಾಸದಿಂದ ತಾವೆಲ್ಲ ಹೊಳಗುಂದಿ ಗ್ರಾಮದಲ್ಲಿ 2ನೇ ವರ್ಷದ ಜೈ ಭೀಮ್ ಗಾಡ ಎತ್ತಿನ ಬಂಡಿಯ ಓಟ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ದಿನ ನಮ್ಮ ಹೊಳಗುಂದಿ ಗ್ರಾಮದ ನಮ್ಮ ಕಾಲೋನಿಯ ರೈತ ಮುಖಂಡರು ಇವರು 2ನೇ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರಣ ಇಷ್ಟೇ, ರೈತ ಈ ಬೆಳೆದರೆ ಈ ದೇಶಕ್ಕೆ ನಮಗೆ ಅನ್ನ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳೆಲ್ಲವೂ ಕ್ರಿಕೆಟ್ ಮತ್ತು ವಾಲಿಬಾಲ್ ಅಂತ ಸ್ಪೋರ್ಟ್ಸ್ಗಳಿಗೆ ಮಾತ್ರ ನೀಡ್ತಿದ್ದಾರೆ. ಈ ರೈತರು ಕೂಡ ಇದನ್ನ ಒಂದು ತಿಂಗಳ ಸಮರ್ಪಟ್ಟು ಎಲ್ಲ ಈ ತಂಡವಿರ್ತಕ್ಕಂಥ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹುಮ್ಮಸ್ಸಿನಿಂದ ನಮ್ಮ ಹತ್ರ ಬಂದು ಕೇಳಿದಾಗ ನಾವು